ಪೌಲಸ್ಯ ಪುರೋಹಿತ ಮಹಾಬ್ರಾಹ್ಮಣ ಜಯ 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 ಜಯ. ಪೌಲಸ್ತ್ಯ ವಂಶಜರು ಪುರೋಹಿತ ಕುಲದ ಕಲಶಪ್ರಾಯರು ಆದ ಈ ದ್ವಿಜೋತ್ತಮರಿಗೆ ದಾಶರಥಿಯ ಪ್ರಣಾಮಗಳು. ದೀರ್ಘಾಯುಷ್ಮಾನ್ ಭವ. ಬ್ರಹ್ಮದೇವ, ಸಂಶಯದ ಸುಳಿಗಾಳಿ ಬೀಸುತ್ತಿರುವುದಲ್ಲ? ಯಾವುದದು ಮಹಾಬ್ರಾಹ್ಮಣ? ಸ್ಥಳಕ್ಕೆ ಆಗಮಿಸಿದ ಕೂಡಲೇ ಅವಲೋಕಿಸಿದೆ, ಸತಿಯ ಸುಳಿವಿಲ್ಲ. ಕೋದಂಡರಾಮನೊಂದಿಗೆ ಸತಿ ಇಲ್ಲದಿದ್ದಲ್ಲಿ ಕಂಕಣ ಕಟ್ಟುವ ಕೈಂಕರ್ಯಕ್ಕೆ ವಾಮಭಾಗದವಳ ಅರ್ಧ ಬಲವೇ ಇರುವುದಿಲ್ಲವಲ್ಲ? ರಾವಣ ಬ್ರಹ್ಮನ್, ರಾಮನ ಸತಿ ಸೀತೆ ಈಗ ಲಂಕಾಧಿಪತಿ ರಾವಣನ ವಶವರ್ತಿಯಲ್ಲವೇ? ಹೌದಲ್ಲವೇ? ಇರಲಿ, ದರ್ಭೆಯನ್ನು ಇತ್ತ ಕೊಡಿ. ಮಂತ್ರಿಸಿ ಪೀಠದಲ್ಲಿ ಆಹ್ವಾನಿಸಿ ಪ್ರಾಣ ಪ್ರತಿಷ್ಠೆ ಮಾಡಿದರೆ ಆಗ ಪೂರ್ಣಫಲ ದೊರೆಯುವುದು. ಹೌದಲ್ಲವೇ? ಇರಲಿ, ದರ್ಭೆಯನ್ನು ಇತ್ತ ಕೊಡಿ. ಮಂತ್ರಿಸಿ ಪೀಠದಲ್ಲಿ ಆಹ್ವಾನಿಸಿ ಪ್ರಾಣ ಪ್ರತಿಷ್ಠೆ ಮಾಡಿದರೆ ಆಗ ಪೂರ್ಣಫಲ ದೊರೆಯುವುದು. ರಾಮಚಂದ್ರ, ಇಲ್ಲಿ ಬರ್ತೀವಿ, ಆಗ ಕಟ್ ಮಾಡಿ. ಎಲ್ಲ ಒಟ್ಟಿಗೆ ಕೂತ್ಕೊಳ್ಳಿ, ಇಲ್ಲ ಅವ್ರು ಇಬ್ರು ಕೂತ್ಕೊಳ್ಳಿ, ಅವ್ರು ಇಬ್ಬರಂಗೆ ನಿಂತಿರ್ತಾರೆ. ಆಹ್ವಾಹನ ಮಂತ್ರ. ಹರ ಹರ ಮಹದೇವ ಶಂಭೋ, ಹರ ಹರ ಮಹದೇವ ಶಂಭೋ. ಸ್ವಾಮಿಂ ಸರ್ವ ಜಗನ್ನಾಥ ಯಾವತ್ ಆವಾಹನ ಮಂತ್ರ. ಹರ ಹರ ಮಹದೇವ ಶಂಭೋ, ಹರ ಹರ ಮಹದೇವ ಶಂಭೋ. ರಾಮಚಂದ್ರ, ಯಾಕೋ ಪುನಃ ಆವಾಹನ ಮಂತ್ರಂ. ಹರ ಹರ ಮಹದೇವ ಶಂಭೋ, ಹರ ಹರ ಮಹದೇವ ಶಂಭೋ. ಸ್ವಾಮಿಂ ಸರ್ವ ಜಗನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ವಂ ಪ್ರೀತಿ ಭಾವೇನ ದೇವಕರ್ಮ ಸಮಾರಭೇತ್. ಅತ ಈಶ್ವರಾಂ ಶುಭಮಸ್ತು ಸೀತಾದೇವಿ ಪ್ರತಿಷ್ಠಿತು. ರಾಮಚಂದ್ರ, ಸರ್ವ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಲು ವಿಘ್ನಾಧಿಪತಿಯಾದ ವಿಘ್ನೇಶ್ವರನನ್ನು ಕಾಯ ವಾಚ ಮನಸಾ ಸ್ಮರಿಸು. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ನಿವಾರಣಂ ವಿಘ್ನೇಶ್ವರ ಪಾದಪಂಕಜಂ. ವಿಘ್ನೇಶ್ವರ ಪಾದಪಂಕಜಂ. ದಾಶರಥಿ, ನಿನ್ನ ವಂಶದ ಕೀರ್ತಿಯು ಪ್ರಖರವಾಗಿ ಪ್ರಜ್ವಲಿಸಲು ಆಶೀರ್ವದಿಸಿದ ಗ್ರಹಪ್ರಥಮ ಬಾಲಭಾಸ್ಕರನನ್ನು ಸ್ಮರಿಸು. ಜಪಾಕುಸುಮಂ ಕಾಶಪೇಯಂ ಮಹಾದ್ಯುತಿಂ ತಮಿರೀಂ ಸರ್ವಪಾಪಗ್ನಂ ಪ್ರಣತೋಷ್ಮಿ ದಿವಾಕರಂ. ಪ್ರಣತೋಸ್ಮಿ ದಿವಾಕರಂ. ರಾಮಭದ್ರ, ಜಗಜ್ಜನಕನಿಗೂ ರಜತಗಿರಿ ಒಡೆಯನಿಗೂ ದೇವದಾನವರಿಗೂ ಮಿಗಿಲಾಗಿರುವ ಆದಿಶಕ್ತಿಯನ್ನು ಮನಸ ಸ್ಮರಿಸು. ಸರ್ವಮಂಗಳೇ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶರಣ್ಯೇ ತ್ರ್ಯಂಬಿಕಾ ದೇವಿ ನಾರಾಯಣಿ ನಮೋಸ್ತುತೆ. ರಾಮಭದ್ರ, ರಾಮಭದ್ರ, ಮುಂಬರುವ ಸಂಗ್ರಾಮ ಕ್ಷೇತ್ರದಲ್ಲಿ ದಿಗ್ವಿಜಯಕ್ಕಾಗಿ ಕಂಕಣ ಕಟ್ಟಲು ಬದ್ಧನಾಗು, ಕಂಕಣ ಧರಿಸಲು ಬದ್ಧನಾಗು. ವಿಜಯಕೀರ್ತಿ ಕಂಕಣ ಕಟ್ಟಲು ಬದ್ಧನಾಗು. ವಿಜಯಕೀರ್ತಿ ಸದಾರೋಗ್ಯಂ ಸಂಜನಪಾಲಿನ ಧೀಮತಿ ಪ್ರಜಾರಾಜ ಹಿತಾರ್ಥಾಯ ರಥಾಚರಣ ಕಂಕಣಂ.
ಅಲ್ಲ ಅವ್ರು ನಮಸ್ಕಾರ ಮಾಡ್ತಾರಲ್ಲ ಇನ್ನೊಂದು ನಡೀತಾರೆ. ಅಷ್ಟೇನದು